ಹೇಳಿ ಅಣ್ಣ. ನಮಸ್ಕಾರ, ನನ್ನ ಹೆಸರು ಬಸವಣ್ಣ ಅಂತ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ವಿ ನಾವು. KS ದೊಡ್ಡಿ ಗ್ರಾಮದ KS ದೊಡ್ಡಿ ಅಂತಂದರೆ ಕೆಂಪಸಿದ್ದೇಗೌಡನ ದೊಡ್ಡಿ. ಕೆಂಪಸಿದ್ದೇಗೌಡನ ದೊಡ್ಡಿ ಅಂತ ಗ್ರಾಮ ಹೆಸರು ಯಾಕೆ ಬಂತಂತಂದರೆ, ನಮ್ಮ ತಾತ ಮುತ್ತಾತರೆಲ್ಲ ಎಲ್ಲ ತಮಿಳ್ನಾಡು ಭಾಗದವರು. ತಮಿಳ್ನಾಡು ಭಾಗದಿಂದ ಬಂದು ಇಲ್ಲಿ KS ದೊಡ್ಡಿ ಮಿನಿಮಮ್ ಇದರಲ್ಲಿ ಬಂದು ವಾಸವಾಗಿರೋದು. ಕೆಂಪಸಿದ್ದೇಗೌಡ ಅಂತ ಅವ್ರ ಹೆಸರು. ಅದಕ್ಕೆ ಅವರು ಸಾರ್ಟಾಗಿ KS ದೊಡ್ಡಿ ಅಂತ ಅದನ್ನು ಮರುನಾಮಕರಣ ಮಾಡಿದ್ದಾರೆ. ಇಲ್ಲಿ ನಾವು ವಾಸವಾಗಿರ್ತಕ್ಕಂಥದ್ದು ಇಲ್ಲಿ ಬೇಡಗಂಪಣ ಜನಾಂಗ, ಕಾರಯ್ಯ ಮತ್ತು ಬಿಲ್ಲಯ್ಯನ ವಂಶದವರು ಅಂತಂದರೆ ನಮ್ಮ ಸ್ವಾಲಿಗ ಜನಾಂಗ ಮತ್ತು ನಾವು ಬೇಡಗಂಪಣ ಜನಾಂಗ ವೀರಶೈವ ಲಿಂಗಾಯತ ಕ್ಯಾಟಗರಿ ನಾವು ಬರ್ತೀವಿ. ಇಲ್ಲಿ ಎರಡು ಕುಲಗಳು ಇಲ್ಲಿ ವಾಸವಾಗಿದ್ದೀವಿ. ಅದರ ಜೊತೆಗೆ ನಮ್ಮ ಗೌಡಗಳು, ಕುರುಬಗೌಡರು ಮತ್ತಿತರ ಕುಲ ಬಂದವರೆಲ್ಲ ಇಲ್ಲಿ ಜೊತೆಯಲ್ಲಿದ್ದೀವಿ. ಇಲ್ಲಿ ಲ್ಯಾಪ್ಟಾಪ್ ಸಮಸ್ಯೆಗಳಿದೆ, ತುಂಬ ಸಮಸ್ಯೆಗಳು ಸುರಿಮಳೆನೇ ಹೇಳ್ತಕ್ಕಂಥದ್ದು. ಇಲ್ಲಿ ಈ ಗ್ರಾಮದಲ್ಲಿ ಯಾವುದೇ ಥರದಂತಹ ಡೆವಲಪ್ಮೆಂಟ್ ಕೆಲಸಗಳಿಲ್ಲ. ಯಾವುದೇ ಶಾಸಕರಾಗಲಿ ಯಾರೇ ಬಂದರೂ ಇಲ್ಲಿ ಈ ಗ್ರಾಮಕ್ಕೆ ಮಿನಿಮಮ್ ಗ್ರಾಮಕ್ಕೆ ಬಂದಿರತಕ್ಕಂಥ ಮಿನಿಸ್ಟ್ರಿಗಳು ಎಲ್ಲಿಗೂ ಬಂದಿಲ್ಲ. ಆದ್ರೂ ಅಭಿವೃದ್ಧಿಯಲ್ಲಿ ಶೂನ್ಯ. ಇತ್ತೀಚಿನ ದಿನಗಳಲ್ಲಿ ಈಶ್ವರ್ ಖಂಡ್ರೆ ಬಂದಿದ್ದರು, ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಗ್ರಾಮಕ್ಕೆ ಬಂದಿದ್ರಂತೆ ಅಂತ ನಮ್ಮ ಅಪ್ಪರು ಹೇಳ್ತಾ ಇದ್ರು. ಇತ್ತೀಚೆಗೆ ನಮ್ಮ 3 ಬಾರಿ ಶಾಸಕರಾಗಿದ್ದರು, ಪರಿಮಳ ನಾಗಪ್ಪ ಅವರಾಗಿದ್ದರು, ಇತ್ತೀಚೆಗೆ ಮಂಜುನಾಥ್ ಅವರಾಗಿದ್ದಾರೆ. ಏನು ಅಭಿವೃದ್ಧಿ ಕಾರ್ಯಗಳಿಲ್ಲ. ಒಂದು ಡೆಲಿವರಿಗೆ ತಗೊಂಡೊಂದು ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲಿಲ್ಲ. ಅದರಿಂದ ನಾವು ಒಂದು ಡೆಲಿವರಿ ಪೇಷಂಟ್ ತಗೊಂಡು ಹೋಗ್ಬೇಕಾದ್ರೂ ಇಲ್ಲಿಂದ ಕೊಳ್ಳೇಗಾಲ ಅಲ್ಲಿಗಿಂತ ತಗೊಂಡು ಹೋಗ್ಬೇಕಾಗುತ್ತೆ. ಅಂಥದ್ರಲ್ಲಿ ದುರಂತಗಳೇನಂತಂದರೆ, ಕಾಡಿನ ಮಧ್ಯಭಾಗದಲ್ಲಿ ಡೆಲಿವರಿ ಪೇಷಂಟ್ಗಳು ಸಾವನ್ನಪ್ಪಿರ್ತಕ್ಕಂಥ ಘಟನೆಗಳು ನಡೆದಿದೆ. ಇಲ್ಲಿ 2-3 ಇತ್ತೀಚೆಗೆ, ಇನ್ಕ್ಲೂಡಿಂಗ್ ನನ್ನ ಸ್ವಂತ ಚಿಕ್ಕಪ್ಪನ ಮಗಳು ನಮ್ಮ ಈ ಸತ್ಯಮಂಗಲ ಕಾಡಲ್ಲಿ ಡೆಲಿವರಿ ಪೇಷಂಟ್ ತಗೊಂಡೋಗಿಬೇಕಾದ್ರೆ ಮಗು ಮತ್ತು ತಾಯಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಈ ಸಮಸ್ಯೆ ಬಗ್ಗೆ ಇಲ್ಲಿ ಈಗಿನ ಶಾಸಕರಾಗಲಿ ಮತ್ತು ಇನ್ನು ಮುಂದಿದ್ದಂತಹ ಶಾಸಕರಿಗೂ ಇದ್ರ ಬಗ್ಗೆ ಮನವರಿಕೆ ಮಾಡಿದ್ದೀವಿ. ಇದುವರೆಗೂ ಯಾವುದೇ ಥರ ಕ್ರಮಗಳು ಕೈಗೊಂಡಿಲ್ಲ. ದಯವಿಟ್ಟು ಇಂಥ ಸೋಷಿಯಲ್ ಮೀಡಿಯಾಗಳ ಅಲ್ಲಿ ಇಂಥ ವಿಚಾರಗಳನ್ನು ಸ್ವಲ್ಪ ಅರಿಬಿಟ್ಟಾಗ ಸರ್ಕಾರ ಮನವರಿಕೆ ಮಾಡಿಕೊಂಡು, ಎಷ್ಟೋ ಘಟಕಾಲದಿಂದಲೂ ಸಹ ಈ ರಸ್ತೆಗಳಾಗಿಲ್ಲ. ಸ್ವಲ್ಪ ಅಭಿವೃದ್ಧಿ ಮಾಡಿಕೊಟ್ರೆ ನಮ್ಮ ಜನಗಳು ಕೇಳ್ತಕ್ಕಂಥದ್ದು 2 ಕುಡಿಯತಕ್ಕಂಥ ನೀರು ಮತ್ತು ರಸ್ತೆ ಅಭಿವೃದ್ಧಿ ಮತ್ತು ಹಾಸ್ಪಿಟ್ಲು, ಇಂಥ ವ್ಯವಸ್ಥೆಗಳು ಮಕ್ಕಳು. ಮತ್ತು ಯಾಕಂತಂದರೆ ಹಳ್ಳಿಗಾಡಲ್ಲಿ ಇರ್ತಕ್ಕಂಥವ್ರು ನಾವು ನೋಡಿ, ಹೆಣ್ಮಕ್ಳು ನೋಡಿ ಅಲ್ಲಿ ಸ್ವಲ್ಪ ಮಾಡಿ ತೋರಿಸಿ. ಇಲ್ಲಿ ಕಾಲೇಜ್ ಏನಾರು ಇದ್ದಿದ್ದರೆ ನಮ್ಮ ಮಕ್ಕಳೆಲ್ಲ ಅವರು ಇಲ್ಲೇ ಎಜುಕೇಷನ್ ಮಾಡ್ತಾಯಿದ್ರು. ಒಂದು PU ಲೆವೆಲ್ಗೆ ಒಂದು ಕಾಲೇಜ್ ಮಾಡಿಕೊಟ್ಟು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಹೈಸ್ಕೂಲ್ ಒಂದಿದೆ, ಮಿನಿಮಮ್ ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಒಂದು ಕಾಲೇಜ್ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಸಮಸ್ಯೆಗಳು ತುಂಬ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಈ ಕಡೆ ಬಂದಾಗ ತುಂಬ ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೀವಿ. ನಾನು ಓದಿದ್ದು ಮಾನಸ ಕಾಲೇಜು. ಇಲ್ಲಿ ನಮ್ಮೂರಲ್ಲಿ PU ಮತ್ತು SSLCನೇ ಲಾಸ್ಟು. PU ಇಲ್ಲ, ಡಿಗ್ರಿನೂ ಇಲ್ಲ. ಅದಕ್ಕೆ ನಾವು ದೂರಕ್ಕೆ ಹೋಗಿ ಓದಬೇಕಾಗಿದೆ. ಟೈಮ್ ಸರಿಯಾಗಿ ಬಸ್ಸು ಬರ್ತಿಲ್ಲ, ಊರು ಸರಿಗಿಲ್ಲ, ಏನೂ ವ್ಯವಸ್ಥೆ ಇಲ್ಲ, ರೋಡು ಚೆನ್ನಾಗಿಲ್ಲ. ನೀವೇನು ಮಾಡಬೇಕು ಅಂತ ಇದೆ. ಮಿನ್ನೆ ಗ್ರಾಮ ರಾಮಪುರ ಮಾರ್ಗದಿಂದ ಬರ್ತಾ ಇರೋದು ನಂದು ಊರು. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಹನೂರು ತಾಲೂಕಾಗಿ ಈಗಾಗಲೇ ಹಾಲಿ ಶಾಸಕರಾದ ಯಾರೋ ಮಂಜುನಾಥ್ ಸರ್ ಹಾಗೆ ರೋಡ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಊರಲ್ಲಿ ಮಧ್ಯೆ ರೋಡ್ ವ್ಯವಸ್ಥೆಗಳಾಗಿಲ್ಲ. ಮತ್ತು ಕಾಡಲ್ಲಿ ಒಂದು 5 ಕಿಲೋಮೀಟ್ರ್ ಆಗಿಲ್ಲ ಅರಣ್ಯದಲ್ಲಿ. ಮತ್ತು ಏನಪ್ಪ ಸೌಲಭ್ಯಗಳಂದರೆ, ಈ ಗ್ರಂಥಾಲಯ ಇದೆ ಇಲ್ಲ ಅಂತಿಲ್ಲ, ಗ್ರಂಥಾಲಯ ಯಾವಾಗಲೂ ಓಪನ್ ಇರಲ್ಲ. ವಾರದಲ್ಲಿ 3 ದಿನ 4 ದಿನ ಓಪನ್ ಮಾಡ್ತಾರೆ. ಮತ್ತು ಇಲ್ಲಿ ಯಾವ ಒಂದು ಫೆಸಿಲಿಟಿಗಳು ಸರಿಯಾಗಿ ಯಾರು ಅಧಿಕಾರಿಗಳು ಬಂದು ಯಾರು ಅಲ್ಲಿ ಬಂದು ಸ್ಪಂದಿಸ್ತಾ ಇಲ್ಲ. ಹಾಸ್ಪಿಟ್ಲ್ ಇದೆ, ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಹಾಸ್ಪಿಟ್ಲ್ ಇದೆ, GH ಹಾಸ್ಪಿಟ್ಲು. ಆ ಹಾಸ್ಪಿಟ್ಲಿಗೆ ಡಾಕ್ಟ್ರೇ ಇಲ್ಲ, MBBS ಡಾಕ್ಟ್ರೇ ಇಲ್ಲ. ಒಂದು ನರ್ಸ್ ಅವರೇ ನೋಡ್ತಾರೆ, ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಸಾಯಂಕಾಲವರೆಗೆ ಇರ್ತಾರೆ, ಹೋಗ್ತಾರೆ. ಅವರು ಸರಿಯಾದ ಟ್ರೀಟ್ಮೆಂಟ್ ಏನು ನರ್ಸ್ ಏನು ಮಾಡ್ತಾರೆ ಆ ಕೆಲಸ ಮಾಡ್ತಿದ್ದಾರೆ. ಮತ್ತು ಡಾಕ್ಟ್ರುಗಳು ಒಳ್ಳೆ ರೀತಿಯಲ್ಲಿ ನಮಗೆ ಡಾಕ್ಟರ್ ಸೌಲಭ್ಯ ಇಲ್ಲಿಲ್ಲ. ಇನ್ನೊಂದು ಏನಪ್ಪ ಅಂದರೆ, ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಆಂಬುಲೆನ್ಸ್ ಬೇಕಲೇಬೇಕು. ಯಾಕಂದರೆ ಈ ಕಡೆ ಹೋದ್ರೆ ನಮಗೆ 20-30 ಕಿಲೋಮೀಟ್ರಿಗೆ ರಾಮಾಪುರ, ಈ ಕಡೆಯಿಂದ ಹೋದ್ರೆ 40 ಕಿಲೋಮೀಟ್ರ್ ರಾಮಾಪುರ. ಈಗ ಆಂಬುಲೆನ್ಸ್ ಅಂದರೆ ಆಂಬುಲೆನ್ಸ್ ಬೇಕಿಲ್ಲ ನಮಗೆ. ಒಂದು ಆಂಬುಲೆನ್ಸಲ್ಲಿ ಇರಲೇಬೇಕು. ಮತ್ತು ಮೆಡಿಸಿನ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಎಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಸರಿಯಾಗಿ ಮೆಡಿಸಿನ್ಗಳು ಸಿಗ್ತಾ ಇಲ್ಲ. ಮತ್ತು ಬಡಜನಗಳಿಗೆ ಸರಿಯಾದ ಸೌಲಭ್ಯ ಅಂಥದ್ದೇ ಈ ಚಿಕಿತ್ಸೆ ವಿಷಯಗಳು ಹೇಳ್ತಂದರೆ ತುಂಬ ಕಷ್ಟ ಇದೆ. ಆದರೆ ಇದನ್ನೆಲ್ಲ ಸ್ವಲ್ಪ ಪರಿಗಣಿಸ್ಕೊಟ್ರೆ ಒಳ್ಳೆಯದು. ಟೈಲರ್ ಮಾದೇವ್ ಅಂತ, ನಮ್ಮ ಇದು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು.
ನಮ್ಮ ತಾಲೂಕು ಒಂದೇ ಅನೂರು ತಾಲೂಕು ನಾಗರಾಜ ಜಿಲ್ಲೆ ನಾವು ಮಿನಿದರೆ. ಆದರೆ ನಮ್ಮೂರಲ್ಲಿ ರಸ್ತೆ ಅಂತ ಸುದ್ದ ಇಲ್ಲ. ಇಲ್ಲಿ ಪಂಚಾಯಿತಿ ಇದೆ, ಪಂಚಾಯತಿ ಕಾರ್ಯಕರ್ತರುಗಳು ಯಾವುದೋ ಒಂದು ಕೆಲಸ ಆಗಿಲ್ಲ. ಇಲ್ಲಿ ಬರೋದನ್ನೆಲ್ಲ ಪೂರ್ತಿ ವೇಸ್ಟೇ ವಾಪಸ್ ಹೋಗ್ತದೆ. ರೋಡ್ ಸಂಸ್ಥೆ ಫುಲ್ಲು ಬರ್ಗೆಟ್ಟೋಗಿದೆ. ಇಲ್ಲಿ ಯಾರು ಎಲ್ಲ ಶಾಸಕರು ಶಾಸಕರೆಲ್ಲ ರೋಡ್ ಇವತ್ತು ಮಾಡ್ಕೊಡ್ತೀವಿ, ನಾಳೆ ಬರ್ತೀವಿ ಅಂತ ಹೇಳ್ತಾರೆ ಹೊರತು ಆಗಿದೆ ಅಂತ ಹೇಳ್ತಾರೆ ಅಲ್ಲದೆ ಆಗಿಲ್ಲ. ಇನ್ನೂ ರೋಡ್ ತೊಂದರೆ, ನಮಗೆ ಟೀಚರ್ಸ್ಗಳು ಪ್ರಾಬ್ಲಮ್ ಇದೆ. ನಮಗೂ 50 ವರ್ಷ ಆಗಿದೆ. 50 ವರ್ಷದಿಂದ ಟೀಚರ್ಸ್ ತೊಂದರೆನೇ ನಮ್ಮ ಊರಲ್ಲಿ ಇರೋದ್ರಿಂದ ಮಕ್ಕಳಿಗೆ ಎಲ್ಲ ಎಜುಕೇಷನ್ ಹೊರಗಡೆ ಹೋಗಬೇಕು. ಇಂಗ್ಲೀಷ್ ಮೀಡಿಯಮ್ ಒಂದು ಸ್ಟಾರ್ಟ್ ಆಗಿತ್ತು ನಮ್ಮೂರಲ್ಲಿ, ಅದು ನಿಂತೋಗಿದೆ. ಕಾಲೇಜ್ ಆಗಿದ್ನ ಕಾಲೇಜ್ನೇ ನಿಲ್ಲಿಸ್ಬಿಟ್ಟಿದೆ. ನಮ್ಮ ಮಕ್ಕಳು ಹೆಣ್ಮಕ್ಳು ಇಲ್ಲಿ ಕಾಲೇಜ್ ಓದ್ಬೇಕಾದ್ರೆ ಬೇರೆ ಅನೂರು ಹೋಗ್ಬೇಕಿಲ್ಲ ಅಂದರೆ ಕೊಳ್ಳಾಗಲ ಹೋಗ್ಬೇಕು. ಯಾವುದೇ ಸಂಸ್ಥೆ ಫುಲ್ಲಾಗಿದೆ. ನಮಗೆ ತೊಂದರೆ ಇರೋದು ಕಾಲೇಜ್ ಒಂದು ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸರ್ಕಾರ, ಇಲ್ಲಿರೋ ಹೆಣ್ಮಕ್ಳು ಚೆನ್ನಾಗಿರ್ತದೆ. ಅದಲ್ಲದೆ ನಾವು ಇಲ್ಲಿ ಕಾಡಂಚಿನಲ್ಲಿರೋದ್ರಿಂದ ನಮಗೇನು ಸೌಲಭ್ಯ ಯಾವುದು ಸಿಗ್ತಾ ಇಲ್ಲ. ಯಾವುದೇ ಬಂದರೂ ಇಲ್ಲಿ ಸೌಲಭ್ಯ ಬರ್ತಾ ಇಲ್ಲ. ರಾಮಾಪುರದಿಂದ ಆ ಕಡೆ ಹೋಗ್ತಾ ಇತ್ತು, ಈ ಕಡೆ ಬರ್ತಾ ಇಲ್ಲ. ನಮಗೆ ಈ ರೀತಿ ತೊಂದರೆ ಇದೆ, ನೀರು ತೊಂದರೆ ಇದೆ. ನೀರು ಒಂದು ಮೋಟ್ರ್ ಕೆಟ್ಟೋದ್ರೆ ಒಂದು PDO ಬಂದು ಕೂಡ ಒಂದು ನೀರು ತೊಂದರೆ ಕೂಡ ಕಷ್ಟ ರೆಡಿ ಮಾಡೋದು ತುಂಬ ತೊಂದರೆ ಇದೆ. ಶುದ್ಧ ಕುಡಿ ನೀರು, ನಮಗೆ ಶುದ್ಧ ಕುಡಿ ನೀರಿಲ್ಲ. ಎಲ್ಲ ಘಟಕಗಳು ಮಾಡಿದ್ದಾರೆ. ಎಲ್ಲ ಪಂಚಾಯತಿಲಿ ಕುಡಿ ನೀರು, ಫಿಲ್ಟರ್ ನೀರು ಎಲ್ಲ ಘಟಕದಲ್ಲೂ ಮಾಡಿದ್ದಾರೆ. ಎಲ್ಲ ಪಂಚಾಯತಿಲಿ ಇದೆ. ಮಿನ್ನೆ ಪಂಚಾಯತ್ಗಿಲ್ಲ, ಇಲ್ಲೂ ಇಲ್ಲ. ಪಂಚಾಯತ್ಗಿಲ್ಲಿ ಮಾತ್ರ ಇಲ್ಲ. ಅದರಿಂದ ಇದು ತುಂಬ ತೊಂದರೆ ಇರೋದ್ರಿಂದ ನಮಗೂ ಇದಾಗಿದೆ. ಏನು ಈ ಊರು ಗ್ರಾಮವೇ ರೀತಿ ಏನಂತ ನಮ್ಮನ್ನೇ ಮಾತಾಡೋದು ತೊಂದರೆ.